ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನ ಕರ್ನಾಟಕ ಸ್ಟುಡಿಯೋ ಮಾಡ್ತಾ ಇದೆ. ಈ ಭಾಗವಾಗಿ ಪ್ರತಿಯೊಂದು ಕಾಯಕ ಸಮಾಜದ ಕಷ್ಟಗಳೇನು ಅನ್ನೋದನ್ನ ತೋರಿಸ್ತಿದೆ. ನಾನೀಗ ಬಾಬಾ ಸಾಹೇಬ್ರ ಭಾವಚಿತ್ರದ ಮುಂದೆ ಇದ್ದೀನಿ. ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಿದೆ. ಇದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲು ಗ್ರಾಮದ ಒಂದು ಬಹುಮುಖ್ಯ ಜಾಗದಲ್ಲಿ ನಿಂತಿದ್ದೀನಿ. ಬಾಬಾ ಸಾಹೇಬ್ರಿಗೆ ಇತ್ತೀಚೆಗೆ ಹಾರ ಹಾಕಿ ಒಂದು ವಿಶೇಷ ಗೌರವವನ್ನು ಸಲ್ಲಿಸಿದ್ದಾರೆ. ನಾನು ಜೈ ಭೀಮ್ ಅನ್ನೋ ಮಾತನ್ನ ಹೇಳುವ ಜೊತೆಯಲ್ಲಿ ಒಬ್ಬ ಕಾಯಕ ಸಮಾಜದ ಶೂದ್ರ ತಪಸ್ವಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಜಮಾನ, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಈ ವಾದ್ಯನ ಯಾವಾಗಿಂದ ನೀವು ನುಡಿಸ್ತೀರಿ? ಸಣ್ಣ ವಯಸ್ಸಿಂದ ನುಡಿಸ್ತೀರಿ? ಸಣ್ಣ ವಯಸ್ಸಿನ. ಯಾರು ಕಲ್ಸಿದ್ ನಿಮ್ಗೆ? ನಮ್ಮ ಅಪ್ಪಾಜಿ. ಹೌದಾ? ನೀವೇನಾದ್ರು ಓದಿದ್ರಾ? ಇಲ್ಲ, ಅಷ್ಟೊಂದೇನು ಓದಿಲ್ಲ. ಹೌದಾ? ಮಕ್ಕಳು ಇಬ್ಲಾರು ಓದಿದಾರೆ? ಅವರು ಇನ್ನ ಸಣ್ಣವ್ರು. ಇನ್ನು ಸಣ್ಣವರು. ಇನ್ನು ಸಣ್ಣವರು. ಇವನ್ ಎಷ್ಟನೇ ಕ್ಲಾಸ್? ಅವನು 1ನೇ ಕ್ಲಾಸ್. ಚೆನ್ನಾಗಿ ಓದಿಸ್ರಿ ಇವನ್ನಾದ್ರು. ನೀವಂತೂ ಓದಿಲ್ಲ ಅಲ್ವಾ? ಈಗ ನಿಮ್ಮ ಸಮಾಜದ ಮನೆಗಳು ಎಷ್ಟಿದಾವೆ ಇಲ್ಲಿ? 25 ಮನೆ ಅದ. ಓದಿರೋದು ಕಮ್ಮಿನ? ಎಲ್ರು ಎಲ್ಲಾರು ಕಮ್ಮಿ, ಇದೇ ಜಾಸ್ತಿ. ಈಗಿನ ಮಕ್ಳು ಓದ್ತಾವ? ಈಗಿನ ಮಕ್ಳು ಓದ್ತದ. ಓದಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು. ಬಾಬಾ ಸಾಹೇಬ್ರು ನೋಡಾದ್ರು ಓದಿಸ್ಬೇಕಲ್ವಾ? ಅವ್ರು ನೋಡಿ ಆ ಮಹಾನಾಯಕ್ ಸೀರಿಯಲ್ ಬತ್ತಿತ್ತು, ಮಕ್ಕಳಿಗೆಲ್ಲ ತೋರಿಸಿದ್ರಿಲ್ಲ? ನೋಡಿ, ನಿಮ್ಮ ಹೆಸರು ಏನ್ ಹೇಳಿದ್ರಿ? ಕೃಷ್ಣಪ್ಪ. ಕೃಷ್ಣಪ್ಪ ಅವರು ಈಗ ಅವರ ಒಂದು ಕಾಯಕ ಸಮಾಜದ ಗೌರವ ವಾದ್ಯ ಅದನ್ನ ನುಡಿಸ್ತಿದ್ರು. ಅವರನ್ನ ಬ್ರೇಕ್ ಮಾಡಿಸಿ ಅರ್ಧಕ್ಕೆ ನಿಲ್ಸಿ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಮಾತಾಡ್ತಿರುವಂತದ್ದು. ಇವರ ಕಷ್ಟ ಎಷ್ಟಿದೆ ಅನ್ನೋದನ್ನ ಸುಮ್ನೆ ನೋಡಿದ್ರು ಗೊತ್ತಾಗುತ್ತೆ ನಮ್ಗೆ. ಅವರ ಮನೆ ಒಂದ್ಸಲಿ ನೋಡಿದ್ರೆ ಸರ್ಕಾರಗಳಿಂದ ಸಿಗ್ತಿರುವಂತದ್ದು ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಸಿಗಬೇಕಾಗಿರೋದು ಎಷ್ಟು ದೊಡ್ಡದಿದೆ ಅನ್ನೋದನ್ನ ನೋಡಿ ಆ ತಾಯಿ ಕೂಡ ಮಾತಾಡ್ತಿದ್ದಾರೆ. ಅಲ್ಲ, ನಮ್ಮನ್ನ 2 ಸರಿ ಹೋದ್ವಿ, ಅವ್ರನ್ನ ಕಾಣ್ವಿ ಅವ್ರನ್ನ ಪಪ್ಪಣ್ಣರ್ನ ಮಾಡ್ಕೊಡ್ರಿ ಅಂತಂದ್ರೆ ರಂಗನಳ್ಳರ್ ಬಂದು ರೋಸ್ಟಿ ಅದು ಇದು ಅಂದ್ ಹೋದ್ರಪ್ಪ. ಏನ್ ಮಾಡೋದು? ಏನ್ ಮಾಡಕ್ ಕೇಳಿದ್ರಿ ನೀವು? ಅದೇ ಮನೆದು ಜಾಗದ್ದು ಅದು ಮಾಡ್ಲಿ ಅಂತಂದು ಮನೆದು ಅಂತ ಹೇಳಿದ್ವಿ. ಆ ಕೊಟ್ಟಿಲ್ ನಿಮ್ಗೆ? ಇಲ್ಲ. ಏನ್ ನಿಮ್ಮ ಹೆಸರು? ಹನುಮಕ್ಕ. ತಗೊಳ. ಏನಿದು? ತಗೊಳ್ಳೋಣ ಹೆಣ್ಣು ಪಾಪು. ಒಂದ್ಸಲಿ ಒಳಗಡೆ ಬನ್ನಿ, ಒಳಗಡೆ ತೋರಿಸಿ ಹೆಂಗಿದೆ ಕಷ್ಟ ಅಂತ ಗೊತ್ತಾಗ. ಸಣ್ಣ ಮಕ್ಕಳನ್ನ ಇಟ್ಕೊಂಡು ಈ ಮನೆಗೆ ಜಾಗ ಇಲ್ಲ, ನಾವು ವರ್ಷಕ್ಕೊಂದು ಹಬ್ಬ ಮಾಡಲ್ಲ ಈ ಮನೆಗೆ. ಜಾನುವಾರು ಇರೋ ಅವ್ರಾದ್ರೆ ಇದನ್ನ ಕೊಟ್ಟಿಗೆಗೆ ಬಳಸ್ತಾರೆ. ಆದ್ರೆ ಇಲ್ಲಿ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಗಂಡ ಹೆಂಡತಿ ಅವ್ರ ತಾಯಿ ಮತ್ತೆ 4-5 ಜನ ಒಟ್ಟಿಗೆ ಬಾಳೋದಿದೆಯಲ್ಲ, ಕಾಯಕ ಸಮಾಜಗಳ ಕಷ್ಟ ಎಲ್ಲಿಗೆ ಬಂದು ನಿಂತಿದೆ. ತುಂಬಾ ಖುಷಿ ಆಗ್ಬೇಕು ನೋಡಿ. ಇಲ್ಲಿ ಇಂತಹ ಮನೆಯೊಳಗಡೆ ಎಂತ ಪುಣ್ಯಾತ್ಮನ ಫೋಟೋ ಇದೆ. ಬಾಬಾ ಸಾಹೇಬ್ರನ್ನ ಬರೀ ಮಾತಿಗೆ ಹೇಳೋದಷ್ಟೇ ಅಲ್ಲ, ಆ ಸಮಾಜಗಳ ಉದ್ಧಾರಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆ ಪುಣ್ಯಾತ್ಮ ಕಂಡಂತಹ ಕನಸೇನು? ಆತ ಕೊಟ್ಟಂತಹ ಅತ್ಯಂತ ಪವಿತ್ರ ಗ್ರಂಥ ಸಂವಿಧಾನವನ್ನ ಇಟ್ಕೊಂಡು ಆಳ್ತಿರುವಂತಹ ಸರ್ಕಾರಗಳು ಮಾಡ್ಬೇಕಾಗಿರುವಂತದ್ದು ಏನು? ನಿಜಕ್ಕೂ ಎಲ್ಲ ಕಾಯಕ ಸಮಾಜಗಳನ್ನ ನೋಡ್ಕೊಂಡ್ ಬಂದೆ ನಾನು. ಆದ್ರೆ ಇಲ್ಲಿಗೆ ಬಂದಾಗ ಅಕ್ಷರಶಃ ನನ್ ಕಣ್ಣಲ್ಲಿ ಕೂಡ ನೀರು ಬಂತು. ಬಾಬಾ ಸಾಹೇಬ್ರು ನೋಡಿ, ಇದು ನಮ್ಮ ಸ್ವಾಭಿಮಾನದ ಪ್ರತೀಕ, ಇದು ನಮ್ಮ ಛಲದ ಪ್ರತೀಕ. ನಾಳೆ ನಾವು ಗೆಲ್ತೀವಿ, ಬದುಕು ತೋರಿಸ್ತೀವಿ ಅನ್ನೋದಕ್ಕೆ ಬಾಬಾ ಸಾಹೇಬ್ರು ಪ್ರತೀಕ. ಈ ಮನೆ ನೋಡಿದ ಮೇಲೂ ಕೂಡ, ಯಾಕಂದ್ರೆ ನಾನು ಇನ್ನು ಯಜಮಾನರನ್ನ ಮಾತಾಡ್ಸೋದಿದೆ, ಅವ್ರ ಕಷ್ಟಗಳನ್ನು ಕೇಳೋದಿದೆ. ಇಂತಹ ಮನೇಲಿ ಹೇಗ್ ಬದುಕ್ಲಿಕ್ಕಾಗತ್ತೆ? ಮಳೆ ಬಂದ್ರೆ ಸೋರುತ್ತೆ, ಯಾವ ಮೂಲೆಯಿಂದ ಹಾವು ಬರುತ್ತೋ ಗೊತ್ತಿಲ್ಲ. ಆದ್ರೂ ಸರ್ಕಾರಗಳು ಕೊಡುವಂತದ್ದೇನು? ಸರ್ಕಾರ ಏನ್ ಕೊಡ್ಬೇಕಿತ್ತು? ಚೋಮನ ದುಡಿಯಲ್ಲಿ ಅವನು ನುಡಿಸ್ತಾ ಇರ್ತಾನೆ. ಇಲ್ಲೂ ಕೂಡ ಅಲ್ಲಿ ಕೃಷ್ಣಪ್ಪಣ್ಣ ಹೊರಗಡೆ ನುಡಿಸ್ತಾ ಇದ್ದಾರೆ. ಕಷ್ಟ ಇದ್ದೇ ಇದೆ. ಬಾಬಾ ಸಾಹೇಬ್ರು ಒಳಗಿದ್ದಾರೆ. ಸರ್ಕಾರಗಳು, ಚುನಾಯಿತ ಜನಪ್ರತಿನಿಧಿಗಳು ಜೊತೆಯಲ್ಲಿ ಕಾರ್ಯಾಂಗದಲ್ಲಿರುವಂತಹ ಅಧಿಕಾರಿಗಳು ಕೂಡ ಖುದ್ದಾಗಿ ಅವರು ಬಂದು ಸಮಸ್ಯೆ ಇರೋ ಕಡೆ ಸಮಸ್ಯೆನ ಬಗೆಹರಿಸುವಂತಹ ಕೆಲಸ ಮಾಡ್ಬೇಕಾಗತ್ತೆ. ಇವನ್ನ ಗೆಲ್ಸಿದ್ವಿ, ಇವ್ ಬಾರಿ ಕಾಂಗ್ರೆಸ್ ಅಂತ ಇವನ್ ಗೆಲ್ಸಿದ್ವಿ. ಇವನು ನಮ್ ಊರಿಗೆ ಬಂದಿಲ್ಲ. ಮತ್ತೆ ಅವನ್ ತಿಪ್ಪಣ್ಣನು ಗೆಲ್ಸಿದ್ವಿ, ತಿಪ್ಪಣ್ಣನು ಹಂಗ ಮಾಡ್ದ, ಎಲ್ಲಾರು ಹಂಗ ಮಾಡಿದ್ರು. ಈಗ ಯಾರನ್ನು ಕೇಳ್ಬೇಕಂಬ ನಮ್ಗಂತೂ ಗೊತ್ತಿಲ್ಲ. ಯಾವ ಸಮಸ್ಯೆನೂ ಇಲ್ಲ, ಮನೆಗಳು ಇದುವರೆಗೆ ಐತೆ ಇದು ಯೋಜನೆನ ಬಂದಿಲ್ಲ. ಮತ್ತೆ ಸೈಟ್ ಮಾಡಕ್ಕೆ ಆಗಿಲ್ಲ. ಮಸ್ತ್ ಐತೆ, ದೇವ್ರದ್ದು ಹೊಲನೇ ಮಸ್ತ್ ಐತೆ. 14-15 ಎಕರೆ
ದೇವ್ರ ಹೊಲ ಐತೆ, ಯಾರಿಗೂ ಸಂಬಂಧನೇ ಇಲ್ಲ, ಯಾರು ಹೊಲಕ್ಕೂ ಹೋಗೋದ್ ಬೇಡ, ನಮ್ಮೂರ್ ದೇವ್ರ ಹೊಲನೇ ಐತೆ, ಆದ್ರೂ ಮಾಡಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ.